ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಹಾಗೂ ಶ್ರೀ ಸತ್ಯಸಾಯಿ ಎಜುಕೇಷನ್ ಟ್ರಸ್ಟ್ ಕರ್ನಾಟಕ ಧಾರವಾಡ ಇವರ ಸಂಯೋಗದೊಂದಿಗೆ ದಿನಾಂಕ 24/4/2026 ಶುಕ್ರವಾರ ಭಗವಾನ್ ಬಾಬಾರವರ 15ನೇ ಆರಾಧನಾ ಮಹೋತ್ಸವವನ್ನು ಅತೀವ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಪದಾಧಿಕಾರಿಗಳು ಸದ್ಭಕ್ತರು ನೆರವೇರಿಸಿದರು. 24ರಂದು ಬೆಳಗ್ಗೆ 5:20ರಿಂದ 6:30 ಓಂಕಾರ ಸುಪ್ರಭಾತ ಹಾಗೂ ನಗರ ಸಂಕೀರ್ತನೆಯಿಂದ ಕಾರ್ಯಕ್ರಮವನ್ನು ಆರಂಭಗೊಂಡು ಮುಂಜಾನೆ 11ರಿಂದ 2ರವರೆಗೆ ನಾರಾಯಣ ಸೇವಾ ನಿಯಮಿತ ಸುಮಾರು 1500 ಜನರಿಗೆ ಸಿಹಿ ಮತ್ತು ಅನ್ನ ಪ್ರಸಾದವನ್ನು ಸಪ್ತಾಪುರ ಬಾವಿ ಹತ್ತಿರ ನೀಡಲಾಯಿತು. ಹಾಗೂ ವಿವಿಧ ಶ್ರದ್ಧಾಶ್ರಮಗಳಲ್ಲಿ, ವೃದ್ಧಾಶ್ರಮ, ಅಂಗವಿಕಲ ಶಾಲೆಗಳಲ್ಲಿ ಹಾಗೂ ಕೊಳೆಗೇರಿ ಪ್ರದೇಶದಲ್ಲಿ ಸಿಹಿ ಹಾಗೂ ಅನ್ನ ಪ್ರಸಾದವನ್ನು ಸುಮಾರು 200 ಜನರಿಗೆ ವಿತರಿಸಲಾಯಿತು. ಸಪ್ತಾಪುರ ಸಾಯಿ ಚರಣ್ ಆವರಣದಲ್ಲಿ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಂದ 11ರಿಂದ 12:30ರವರೆಗೆ ವೇದ ಪಠನ, ಭಜನೆ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮವು ಜರುಗಿತು. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 15ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆ ಸಲ್ಲಿಸಿದ ಸದ್ಭಕ್ತರು ರಾಜು ರೋಕಡೆ, ವಿಜಯ್ ನೂಲಾ, ಶಿವಾನಂದ್ ಮನಕ್ವಾಡ್, ಅರವಿಂದ್ ಅಣ್ಣಿಗೇರಿ, ನಾಗಪ್ಪ ಶಹಾಪುರ್, ಗೋಪಾಲ್ ಕುಲಕರ್ಣಿ, ಗುರುನಾಥ್ ಕುಲಕರ್ಣಿ, ನೃಪತುಂಗ ಬೇವಿನಗಿಡದ್, ವಾದಿರಾಜ್ ಕುಲಕರ್ಣಿ, ಈಶ್ವರ್ ಗೌರಿ ಪಾಟೀಲ್, ಈಶ್ವರ್ ಗೌಡ ಪಾಟೀಲ್, ಗೋಪಾಲ್ ಕೊಳ್ಕೇರ್, ವಿಶ್ವರಾಧ್ಯ ಬೇವಿನಗಿಡದ್, ಸಾಯಿಗೆನ್ ಕುಲಕರ್ಣಿ, GM ಗಣಾಚಾರಿ, ಪಾಂಡುರಂಗರಾವ್ ತುರ್ನೂರ್, ಪ್ರದೀಪ್ ಕುಮಾರ್, ಸಾಯಿ ಪ್ರಸಾದ್, VV ತಾರಿಕೋಪ್, ಬಸವರಾಜ್ ರೊಟ್ಟಿ, ಶ್ರೀಮತಿ ಶೋಭಾ ನಾಗನೂರ್, ಅಲ್ಕಾ ಅಣ್ಣಿಗೇರಿ, ಪ್ರೇಮಾ ಮಣಕ್ವಾಡ್, ಹೇಮಲತಾ ಶೆಟ್ಟಿ, ಸಾವಿತ್ರಿ ಉಪ್ಪಿನ್, ಅಪರ್ಣಾ ಹುಕ್ಕೇರಿ, ಕಮಲಾ ಲಾಂಡೆ, ಲೀಲಾ ಕಾಮತ್, ಮಾಲ್ತಿ ಅನ್ವೇಕರ್, ಮಧು ಕುರ್ತೇಕರ್, ನಿರ್ಮಲಾ ಸಾಲಿಮಠ್, ನಾಗಮ್ಮ, ಹಿರೇಬಾಯಿ, ಶಾರದಾ ತುರ್ನೂರ್, ಪ್ರೀತಿ ರಾವ್, ಮೇಘಾ ಮುಖ್ ಕುಲಕರ್ಣಿ, ಸೌಮ್ಯ ಪೂಜಾರ್, ಪವಿತ್ರ ಗೋಣಿ, ಭುವನೇಶ್ವರಿ ಪಾಟೀಲ್. ಈ ಮೀಡಿಯಾದವರು ಎಲ್ಲ ಇಲ್ಲೇ ತಯಾರು ಮಾಡಿದ್ರಿ. ಇವ್ರು ಕುಡೇಕರ್ ಅಂತ ಹೇಳಿ ಪಾಠದ ಇನ್ಚಾರ್ಜ್, ಊಟದ ಇನ್ಚಾರ್ಜ್. ಶ್ರೀ ಸತ್ಯಸಾಯಿಬಾಬಾ ಅವರ 100ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಈ ಶಿಕ್ಷಣ ಸಂಸ್ಥೆ ಸತ್ಯಸಾಯಿಬಾಬಾ ಶಿಕ್ಷಣ ಸಂಸ್ಥೆ ವತಿಯಿಂದ ದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸತ್ಸಂಗ ಆಯಿತು, ಈಗ ಇಲ್ಲಿ ಕೂಟ್ನಲ್ಲಿ ನಿನ್ನೆ ಮಜ್ಜಿಗೆ ಹಂಚಿದ್ರು, ಇವತ್ತು ಮೊಸರನ್ನ, ಈ ಟೈಪ್ ದಿನ ಬಿಸಿಬೇಳೆ ಬಾತ್, ಸ್ವೀಟ್ ಇವೆಲ್ಲ ಹಂಚ್ತಾ ಇದ್ದಾರೆ. ಕರೆ ಒಂದು 15ನೇ ಆರಾಧನೆ ಉತ್ಸವ ಅಂಗವಾಗಿ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ದಿನನಿತ್ಯ ಒಂದಲ್ಲ ಒಂದು ಕಾರ್ಯ ಮಾಡ್ತಾ ಇದ್ದಾರೆ, ಜನರಿಗೂ ಒಳ್ಳೇದಾಗುವಂಥದ್ದು. ಸತ್ಯಸಾಯಿಬಾಬಾ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾ ಬೇಡ್ಕೊತೇನೆ. ಹೌದೌದು. ನನ್ನ ಹೆಸರು ವಿಜಯಾನಂದ ಶೆಟ್ಟಿ, ಈ ಏರಿಯಾದ ಕಾರ್ಪೊರೇಟರ್. ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ, ಇಂದು ಈಗ 100ನೇ ವರ್ಷದ ನಾವು ಅವರ ಉತ್ಸವ, ಸ್ವಾಮಿ 100 ವರ್ಷದ ಹುಟ್ಟುಹಬ್ಬ ನಾವು ನವೆಂಬರ್ದಲ್ಲಿ ಆಚರಿಸಿದ್ವಿ. ನಾವು 23 ನವೆಂಬರ್ 2025 100 ವರ್ಷದ್ದು ಆಚರಿಸಿದ್ವಿ. ಅದ ನಂತರ ಇವತ್ತು ನಾವು ಆ ಸಮಾಧಿ ಉತ್ಸವ ಅಂತ ಏನ್ ಹೇಳ್ತಾರೆ, ಅದನ್ನ ಆರಾಧನಾ ಮಹೋತ್ಸವ ಅಂತ ಪ್ರತಿ ವರ್ಷದಲ್ಲಿ ಆಚರಿಸ್ತೀವಿ. ಆ ಪ್ರಯುಕ್ತ ಮಂದಿರದಲ್ಲಿ ಭಜನೆ ಅಂತೂ ಆಗ್ತಾ ಇರ್ತದೆ. ಆಮೇಲೆ ನಾರಾಯಣ ಸೇವೆ ಮಾಡ್ತೀವಿ. ನಿನ್ನೆ ಮಜ್ಜಿಗೆ ಸೇವೆ ಮಾಡಿದ್ರು, ಇವತ್ತು ಸ್ವೀಟು, ಆಮೇಲೆ ಬಿಸಿಬೇಳೆ ಭಾತ್, ಮೊಸರನ್ನ ಇದು ಇಲ್ಲಿ ಸಪ್ತಾಪುರ ಬಾವಿ ಕ್ರಾಸ್ದಲ್ಲಿ ನಿಂತ್ಕೊಂಡು ಇಲ್ಲಿ ಬರೋ ಹೋಗೋ ಜನರಿಗೆಲ್ಲ ಕೊಡೋದೊಂದು ಪ್ಲಾನ್ ಹಾಕೊಂಡಿದ್ವಿ ನಮ್ಮ ಸಾಯಿ ಸಮಿತಿಯಿಂದ, ಸತ್ಯ ಸಾಯಿ ಸೇವಾ ಸಮಿತಿ ಸಪ್ತಾಪುರದಿಂದ. ಎಲ್ಲ 11 ಗಂಟೆಗೆ ಶುರು ಮಾಡಿ 1:30-2 ಗಂಟೆವರೆಗೆ ಆಗ್ತದೆ. ಸುಮಾರು 2,000 ಜನರಿಗೆ ಇದು ಈ ಸೇವೆ ಮುಟ್ಟಬಹುದು ಅಂತ ಅಂದ್ಕೋತೀನಿ. ಸ್ವಾಮಿ ಇದೇ ಪ್ರಕಾರ ನಮ್ಮಿಂದ ಸೇವಾ ತಗೊಳ್ತಾ ಇದ್ದಾರೆ. ಇನ್ನು ಇದೇ ತರ ಬರೋ ವರ್ಷ ಆಯ್ತು, ಪ್ರತಿದಿನ ನಮ್ಮಿಂದ ಸೇವಾ ತಗೊಳ್ಳಿ. ಅವ್ರು ಹೇಳ್ತಾರೆ ಸ್ವಾಮಿ ಲವ್ ಆಲ್ ಸರ್ವ್ ಆಲ್ ಅಂತ. ಆ ಒಂದು ಉದ್ದೇಶದಿಂದ ಎಲ್ಲರನ್ನೂ ಪ್ರೀತಿಯಿಂದ ಮಾಡ್ಬೇಕು, ಎಲ್ಲರಿಗೂ ಸೇವಾ ಮಾಡ್ಬೇಕು ಅಂತಂದು ಅವರ ಹೇಳಿದಂತ ಒಂದು ಮಾರ್ಗದಲ್ಲಿ ನಾವು ಸಮಿತಿಯ ಸದಸ್ಯರೆಲ್ಲ ನಮ್ಮ ಅಲ್ಪ ಸೇವಾ ಸಲ್ಲಿಸ್ತಾ ಇದ್ದೇವೆ. ಈ ಸೇವಾ ಸ್ವಾಮಿಗೆ ಅರ್ಪಣೆ ಆಗ್ತದೆ ಅಂತ ತಿಳ್ಕೊಂಡಿದ್ವಿ. ಜೈ ಸಾಯಿರಾಮ್. ಅರವಿಂದ್ ಅಣ್ಣಿಗೇರಿ. ಓಂ ಶ್ರೀ ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್.
ಈ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ನಿನ್ನೆ ಮತ್ತು ಇವತ್ತು 2 ದಿವಸ ನಿನ್ನೆ ಮಜ್ಜಿಗೆ ಸೇವೆ ಮತ್ತು ಇವತ್ತು ನಾರಾಯಣ ಸೇವೆ ಕಾರ್ಯಕ್ರಮ ಎಲ್ಲ ಅಭ್ಯರ್ಥವಾಗಿ ಅಗ್ದಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಮತ್ತು ಇವತ್ತು 100 ವರ್ಷದ ಬಾಬಾ ಅವರ ಶತಮಾನೋತ್ಸವದ ಸಲುವಾಗಿ ವಿವಿಧ ಕಾರ್ಯಕ್ರಮಗಳು, ಭಜನೆ ಮತ್ತು ಅಲ್ಲಲ್ಲಿ ರುದ್ರ ಪಠಣ ಮತ್ತು ಮೇಲ ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗ್ತಾ ಇದ್ದೇವೆ. ಮತ್ತು ಇವತ್ತಿನ ಆರಾಧನಾ ಮಹೋತ್ಸವ ಇದು ಜನರಲ್ಲಿ ಮತ್ತು ಎಲ್ಲರಿಗೂ ಭಕ್ತಿ ಭಾವನೆ ಹುಟ್ಟಲಿ, ಎಲ್ಲರೂ ಪ್ರೇಮದಿಂದ ಸ್ವಾಮಿ ನಮಗೇನು ಇದು ಕೊಟ್ಟಾರಲ್ಲ, ಲವ್ ಆಲ್ ಸರ್ವ್ ಆಲ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಎಲ್ಲರೂ ಪ್ರೀತಿಯಿಂದ ಎಲ್ಲರನ್ನೂ ಪ್ರೇಮಿಸಬೇಕು ಮತ್ತು ಬಡಬಗ್ಗರನ್ನ ಅವ್ರನ್ನ ಒಳ್ಳೆ ರೀತಿಯಿಂದ ಇದು ಮಾಡಿ ಅವರಿಗೆ ಸಹಾಯ ಮಾಡಬೇಕು. ಇಂಥ ಈ ಆರಾಧನಾ ಮಹೋತ್ಸವ ಎಲ್ಲ ಸಕ್ಸಸ್ ಆಗಿ ಎಲ್ಲರಿಗೂ ಶುಭವನ್ನು ಮಾಡಲಿ ಮತ್ತು ಇದೇ ರೀತಿ ನಾವು ಎಲ್ಲರಿಗೂ ಒಳ್ಳೆಯದಾಗಿ ಮಾಡಲಿ ಅಂತ ಹೇಳಿ ನಾನು ಇಷ್ಟೇ ಹೇಳಿ, ನನ್ನ ಹೆಸರು ಗುರುನಾಥ್ ಹನುಮಂತರಾವ್ ಕುಲಕರ್ಣಿ. ಓಂ ಶ್ರೀ ಸಾಯಿರಾಮ್. ಇವತ್ತು ನಮ್ಮ ಆರಾಧ್ಯ ದೇವರ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ 5ನೇ ಆರಾಧನಾ ಮಹೋತ್ಸವ ಇದೆ. ನಾವು ಆರಾಧನಾ ಮಹೋತ್ಸವ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಇದರಲ್ಲಿ ನಾರಾಯಣ ಸೇವೆನೂ ಮಾಡ್ತೀವಿ ಮತ್ತು ಈ ಮೆಡಿಕಲ್ ಸೇವಾ ಅಂದ್ರೆ ಆರೋಗ್ಯ ಸಂಬಂಧಿಸಿದ ಸೇವೆಗಳನ್ನು ಮಾಡ್ತೀವಿ ಮತ್ತು ಇನ್ನೂ ಅನೇಕ ಸೇವೆಗಳು ಸ್ವಾಮಿ ನಮಗೆ ಹಾಕಿಕೊಟ್ಟಾರೆ, ಅದರಂತೆ ಮಾಡ್ತೀವಿ. ಸ್ವಾಮಿ ನಮಗೆ ಒಂದು ಗುರುಮಂತ್ರ ಅಂದ್ರೆ ಒಂದು ಒಳ್ಳೆ ಒಂದು ಪಾಠವನ್ನು ಹೇಳ್ಕೊಟ್ಟ, ಲವ್ ಸರ್ವ, ಎಲ್ರಿಗೂ ಒಳ್ಳೆ ರೀತಿಯಿಂದ ಮತ್ತು ಪ್ರೀತಿ ಪ್ರೇಮ ವಿಶ್ವಾಸದಿಂದ ಇರ್ರಿ ಅಂತ ನಮಗೆ ಕಲಿಸ್ಕೊಟ್ಟಾರೆ. ಇದೇ ರೀತಿ ನಮ್ಮ ಸತ್ಯಸಾಯಿ ಸೇವಾ ಸಮಿತಿ ಧಾರವಾಡ ಸಮಿತಿಯಿಂದ ಎಲ್ಲ ಸದ್ಭಕ್ತರಿಗೂ ಒಳ್ಳೆ ಸೇವಾ ಅವಕಾಶವನ್ನು ನಮ್ಗೆ ಸ್ವಾಮಿ ಒದಗಿಸ್ಕೊಡ್ಲಿ ಮತ್ತು ಈ ಎಲ್ಲ ಸೇವೆಗಳಲ್ಲಿ ನಮ್ಮನ್ನೆಲ್ಲ ಭಾಗ ಮಾಡಿದಂಥ ಭಗವಾನ್ ಸಾಯಿಬಾಬಾ ಅವರಿಗೆ ನಮ್ಮ ಅನಂತ ಕೃತಜ್ಞತೆಗಳು ಸಲ್ಲಿಸ್ತಾ, ಹಾಗೆ ಎಲ್ಲ ಸಾಯಿ ಸದ್ಭಕ್ತರಿಗೂ ನನ್ನ ಅನಂತ ವಂದನೆಗಳನ್ನ ಸಲ್ಲಿಸ್ತೀನಿ. ಸಾಯಿರಾಮ್. ಇವತ್ತು ನಾವು ನಮ್ಮ ಶ್ರೀ ಸತ್ಯಸಾಯಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಭಗವಾನ್ ಬಾಬಾ ಅವರ ಆರಾಧನಾ ದಿನವನ್ನು ಅತ್ಯಂತ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ನಮ್ಮ ಎಲ್ಲ ಪದವಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ಇದು ಮೊದಲು ಭಜನೆ ಕಾರ್ಯಕ್ರಮ, ನಂತರ ಉಪನ್ಯಾಸಗಳು ಕೂಡ ನಡೀತವೆ. ತದನಂತರ ಸೇವಾ ಕಾರ್ಯ, ಭೋಜನ ವಿತರಣೆ, ಪ್ರಸಾದ ವಿತರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮಿತಿ ಮತ್ತು ಸಂಸ್ಥೆ ಎರಡೂ ವತಿಯಿಂದ ಅತ್ಯಂತ ವಿಜೃಂಭಣೆಯಾಗಿ ನಡೀತಾ ಇದೆ. ಬಾಬಾ ಅವರ ಹೇಳಿರ್ತಕ್ಕಂಥ ಪ್ರೇಮ, ಧರ್ಮ, ಈ ನೀತಿಗಳಲ್ಲಿ ನಡೆದರೆ ಮಾನವನ ಜೀವನ ಸುಖಮಯವಾಗತ್ತೆ ಅಂತಕ್ಕಂಥ ವಿಚಾರವನ್ನ ಇವತ್ತು ನಾವೆಲ್ಲ ತೆಗೆದುಕೊಂಡು ಹೋಗಬೇಕಾಗಿದೆ. ಇದು ನಮ್ಮ ಜೀವನವನ್ನ ಸುಂದರಗೊಳಿಸ್ತದೆ, ಸುಖವಾಗಿ ಇರುತ್ತದೆ ಅಂತಕ್ಕಂಥದ್ದು ಒಂದು ಸಂದೇಶ ನಾವು ಎಲ್ಲ ತೆಗೆದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ನಾನು GM ಗಣಾಚಾರಿ, ಇಲ್ಲಿ ಈ ಸಂಸ್ಥೆಯಲ್ಲಿ ನಾನು ಅಕಾಡೆಮಿಕ್ ಡೈರೆಕ್ಟರ್ ಆಗಿ ಕಾರ್ಯ ಮಾಡ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಇವತ್ತು 15ನೇ ಪುಣ್ಯತಿಥಿ ಅಂಗವಾಗಿ ಶ್ರೀ ಸತ್ಯಸಾಯಿ ಬಾಬಾ ಅವರ ವಿಚಾರಧಾರೆಗಳನ್ನು ಸಾಕಷ್ಟು ನಮ್ಮ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಸದ್ಭಕ್ತರೆಲ್ಲ ತಿಳಿಸಿದ್ದಾರೆ. ಇವತ್ತು ವಿಶೇಷವಾಗಿ ವಿವಿಧ ದತ್ತು ಗ್ರಾಮವಾದ ಕ್ಯಾರ್ಕೊಪ್ಪದಲ್ಲಿ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಏನಿದ್ದಾರೆ, ಬೀಡಿ ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು ಮತ್ತು ಈ ಕೊಳಚೆ ಪ್ರದೇಶದ ನಿವಾಸಿಗಳಲ್ಲಿ ನೀಡಿ ಪೀಪಲ್ ಯಾರಿದ್ದಾರೆ ಅವ್ರಿಗೆ ಹೋಗಿ ನೇರವಾಗಿ ಬಾಕ್ಸನ್ನು ತಲುಪಿಸಿ ಅವರಿಗೆ ಫುಡ್ಡಿನ ಆಹಾರದ ವ್ಯವಸ್ಥೆ ಮಾಡಿದೆ. ಅವ್ರಿಗೆ ನಾರಾಯಣ ಸೇವೆ ಮೂಲಕ ಅವ್ರಿಗೆ ನಾವು ಒಯ್ದು ನೇರವಾಗಿ ನಾವು ನೀಡ್ತಾ ಇದ್ದೇವೆ. ನಮ್ಮ ಎಲ್ಲ ಸಾಯಿ ಸದ್ಭಕ್ತರು ಕಾರ್ ಮಾಡ್ಕೊಂಡು ಹೋಗಿ ತಲುಪಿಸುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲರೂ ಸಾರ್ವಜನಿಕರು, ಗ್ರಾಮ ನಿವಾಸಿಗಳು, ನಮ್ಮ ಸತ್ಸಾಯಿ ಸದ್ಭಕ್ತರು ಎಲ್ಲರೂ ಇದಕ್ಕೆ ಉತ್ತಮವಾಗಿ ಸ್ಪಂದಿಸ್ತಿದ್ದಾರೆ. ಅವರು ಎಲ್ಲರಿಗೂ ಭಗವಂತ ಕೃಪಾ ಕಟಾಕ್ಷ ಮಾಡಿದಾನ ಅಂತೇಳಿ ನಾವೆಲ್ಲ ಅನ್ಕೋತೀವಿ. ಸಾಯಿರಾಮ್.